ಟಿವಿ ವಿಕ್ರಮ, ನಾನು ಸೌಮ್ಯ ಸನಾತನಿ. ನಮ್ಮ ಟಿವಿ ವಿಕ್ರಮದ ಎಲ್ಲಾ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ನಮ್ಮ ಟಿವಿ ವಿಕ್ರಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನ ಖಂಡಿತ ಮರಿಬೇಡಿ. ಒಬ್ಬ ವ್ಯಕ್ತಿಯ ಗುಣ, ವ್ಯಕ್ತಿತ್ವ, ಔದಾರ್ಯ, ಬುದ್ಧಿವಂತಿಕೆ, ವಿನಯವನ್ನ ಪರೀಕ್ಷೆ ಮಾಡಬೇಕು ಅಂದ್ರೆ ಆತನಿಗೆ ಅಧಿಕಾರ ಕೊಟ್ಟು ನೋಡಬೇಕಂತೆ. ಅಧಿಕಾರ ಸಿಕ್ಕ ಬಳಿಕವೂ ಆತನ ತಲೆ ಕತ್ತಿನ ಮೇಲೆಯೇ ಇದ್ರೆ ಆತನಿಗೆ ಒಳ್ಳೆಯ ಭವಿಷ್ಯ ಇರುತ್ತೆ. ಈ ಮಾತಿಗೆ ಪರ್ಫೆಕ್ಟ್ ಎಕ್ಸಾಂಪಲ್ ಅನ್ನೋ ತರಹ ಈ ಕಾಂಗ್ರೆಸ್ಸಿಗರ ದರ್ಪ, ಮದ, ದುರಹಂಕಾರ, ಬೈಗುಳ, ದುಷ್ಟತನವನ್ನ ಹೊರಗೆ ಹಾಕ್ಬೇಕಂದ್ರೆ ಅವರಿಗೆ ಅಧಿಕಾರ ಕೊಟ್ಟು ನೋಡಬೇಕು. ಯಾಕಂದ್ರೆ ಇತಿಹಾಸದ ಉದ್ದಕ್ಕೂ ಕಾಂಗ್ರೆಸ್ಸಿಗರಿಗೆ ಅಧಿಕಾರ ಸಿಕ್ಕ ಕೂಡಲೇ ಅವರು ಅಹಂಕಾರವನ್ನೇ ಪ್ರದರ್ಶನ ಮಾಡ್ತಾರೆ. ಯಾರು ಓಟು ಹಾಕಿ ಕಳಿಸ್ತಾರೋ, ಯಾವ ಮತದಾರರ ಕೈಕಾಲು ಹಿಡಿದು ಗೆದ್ದು ಬಂದಿರ್ತಾರೋ ಅದೇ ಮತದಾರರ ಮೇಲೆ ಕಾಂಗ್ರೆಸ್ಸಿಗರು ದರ್ಪ ತೋರಿಸ್ತಾರೆ, ಅವರಿಗೆ ಬೈತಾರೆ, ಬೆದರಿಕೆ ಹಾಕ್ತಾರೆ. ಇತ್ತೀಚೆಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಕಾಂಗ್ರೆಸ್ ಹಿರಿಯ ಶಾಸಕ ಆರ್.ವಿ. ದೇಶಪಾಂಡೆ ಅವರ ಹೇಳಿಕೆಗಳನ್ನ, ಅವರ ವರ್ತನೆಯನ್ನ ನೋಡಿದ್ರೆ ನಾನು ಇಷ್ಟೊಂದು ಹೇಳಿದೆಲ್ಲ ನಿಜ ಅನ್ನೋದು ನಿಮಗೂ ಗೊತ್ತಾಗತ್ತೆ. ಹಾಗೆಯೇ ಈ ಕಾಂಗ್ರೆಸ್ಸಿಗರನ್ನ ಅಧಿಕಾರದಿಂದ ದೂರ ಇಟ್ಟಷ್ಟು ಜನರಿಗೆ, ನಾಡಿಗೆ, ದೇಶಕ್ಕೆ ಒಳ್ಳೇದಾಗ್ತದೆ ಅನ್ನೋದು ಮನವರಿಕೆ ಆಗತ್ತೆ. ಅಷ್ಟರ ಮಟ್ಟಿಗೆ ಈ ಕಾಂಗ್ರೆಸ್ಸಿಗರ ದುರಹಂಕಾರ ಜಾಸ್ತಿ ಆಗ್ಬಿಟ್ಟಿದೆ. ವೀಕ್ಷಕರೇ, ನೀವೇ ಯೋಚಿಸಿ, ಆರ್.ವಿ. ದೇಶಪಾಂಡೆ ಅವರು ಕಾಂಗ್ರೆಸ್ನ ಹಿರಿಯ ನಾಯಕರು, ಶಾಸಕರಾಗಿ, ಸಚಿವರಾಗಿ ಕೆಲಸ ಮಾಡಿರೋರು. ಆದ್ರೆ ಪತ್ರಕರ್ತೆಯೊಬ್ರು ಇತ್ತೀಚೆಗೆ ಉತ್ತರ ಕನ್ನಡದಲ್ಲಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯನ್ನ ಯಾವಾಗ ನಿರ್ಮಿಸ್ತೀರಿ ಅಂತ ಪ್ರಶ್ನೆ ಮಾಡಿದ್ರು. ತಮ್ಮ ಮಗಳ ವಯಸ್ಸಿನ ಪತ್ರಕರ್ತೆ ಹೇಳಿದ ಪ್ರಶ್ನೆಗೆ ಜವಾಬ್ದಾರಿಯಿಂದ ಉತ್ತರ ನೀಡಬೇಕಾಗಿದ್ದಂಥ ಆರ್.ವಿ. ದೇಶಪಾಂಡೆ, ನಿನ್ನ ಹೆರಿಗೆ ಇದ್ರೆ ಹೇಳು, ಮಾಡಿಸ್ತೀನಿ ಅಂತ ಹೇಳ್ಬಿಡೋದ? ಅಂದ್ರೆ ಈ ಕಾಂಗ್ರೆಸ್ ಶಾಸಕರ ದರ್ಪ, ಸೊಕ್ಕು, ಕೊಬ್ಬು ಎಷ್ಟಿರ್ಬೇಕು ನೋಡಿ. ಉತ್ತರ ಕನ್ನಡದಲ್ಲಿ ಒಂದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ನಿರ್ಮಿಸಬೇಕು ಅಂತ ಅಲ್ಲಿನ ಜನ 10 ವರ್ಷಗಳಿಂದ ಹೋರಾಡ್ತಾ ಇದ್ದಾರೆ. ಅವರು ಚಿಕಿತ್ಸೆಗಾಗಿ ಒಂದು ಹುಬ್ಬಳ್ಳಿ, ಧಾರವಾಡಕ್ಕೆ ಹೋಗಬೇಕು, ಇಲ್ವಾ ಶಿವಮೊಗ್ಗಕ್ಕೆ ಹೋಗಬೇಕು. ಹೀಗಿರುವಾಗ ಉತ್ತರ ಕನ್ನಡದಲ್ಲಿ ಒಂದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ನಿರ್ಮಿಸಿ ಅಂತ ಪತ್ರಕರ್ತೆ ಕೇಳಿದ್ರಲ್ಲಿ ಏನ್ ತಪ್ಪಿತ್ತು? ಇದಕ್ಕೆ ನಿನ್ನ ಹೆರಿಗೆ ಇದ್ರೆ ಹೇಳುವಂತ ದೇಶಪಾಂಡೆ ಅವರು ಸೊಕ್ಕು ಪ್ರದರ್ಶನ ಮಾಡಿದ್ರು. ಆಮೇಲೆ ಪತ್ರಕರ್ತೆ ಹತ್ರ ಕ್ಷಮೆನೂ ಕೇಳಿದ್ರು. ಮೊದಲು ಅವರಲ್ಲಿ ಸೊಕ್ಕಿದೆ ಅಂತ ಆಯ್ತಲ್ವಾ? ಇನ್ನು ಮಲ್ಲಿಕಾರ್ಜುನ ಖರ್ಗೆ ಅವರ ದುರಹಂಕಾರದ ನೆಕ್ಸ್ಟ್ ಲೆವೆಲ್. ಇತ್ತೀಚೆಗೆ ಕಲಬುರಗಿಯಲ್ಲಿ ಯುವ ರೈತನೊಬ್ಬ ಖರ್ಗೆ ಸಾಹೇಬ್ರ ಹತ್ರ ಬೆಳೆ ಹಾನಿಯ ದೂರು ಹೇಳ್ಕೊಂಡು ಹೋಗಿದ್ದ. ಪಾಪ ಮಲ್ಲಿಕಾರ್ಜುನ ಖರ್ಗೆ ಅವರು ಹಿರಿಯ ರಾಜಕಾರಣಿಗಳು, ಪ್ರಭಾವಿಗಳು, ಕರ್ನಾಟಕ ಸರ್ಕಾರವನ್ನೇ ನಿಯಂತ್ರಣ ಮಾಡುವಷ್ಟು ಕೆಪಾಸಿಟಿ ಇರೋರು. ಹೀಗಂತ ಯುವ ರೈತ ಅವರ ಬಳಿ ಸಮಸ್ಯೆ ಹೇಳ್ಕೊಂಡು ಹೋಗಿದ್ದ. ನನ್ನ 4 ಎಕರೆ ತೊಗರಿ ಬೇಳೆ ಹಾನಿಯಾಗಿದೆ ಸ್ವಾಮಿ, ಪರಿಹಾರ ಕೊಡಿಸಿ ಅಂತ ಪಾಪ ಆ ರೈತ ಮನವಿ ಮಾಡ್ದ. ಇಷ್ಟಕ್ಕೆ ಕೊತ ಕುದ್ದು ಹೋದ ಖರ್ಗೆ ಅವರು 6 ಹಡೆದವಳ ಮುಂದೆ 3 ಹಡೆದವಳು ಬಂದು ಹೇಳ್ದಂಗೆ ಆಯ್ತು, ನಂದೇ 40 ಎಕರೆ ತೊಗರಿ ಬೇಳೆ ಹಾಳಾಗಿದೆ, ತೊಗರಿ ಅಷ್ಟೇ ಅಲ್ಲ ಉದ್ದು, ಹೆಸರು, ಹತ್ತಿ, ಸೂರ್ಯಕಾಂತಿ ಹಾಳಾಗಿದೆ, ಪ್ರಚಾರಕ್ಕೋಸ್ಕರ ನನ್ನ ಹತ್ರ ಬರಬೇಡ ಅಂತ ಕೂಗಾಡಿದ್ರು. ಆ ಮೂಲಕ ತಮಗೆ ಮತ ಹಾಕಿದ ಮತದಾರರ ಸಮಸ್ಯೆ ಹೇಳ್ಕೊಂಡು ಬಂದ್ರೆ ಈ ಸೀನಿಯರ್ ಖರ್ಗೆ ಸೇರಿ ಕಾಂಗ್ರೆಸ್ ನಾಯಕರು ಬೈದು ಕಳಿಸ್ತಾರೆ ಅಂತ ಆಯ್ತಲ್ವಾ? ಪ್ರಜಾಪ್ರಭುತ್ವದ ಬಗ್ಗೆ ದೊಡ್ಡ ಭಾಷಣ ಬಿಗಿಯೋ ಈ ಕಾಂಗ್ರೆಸ್ಸಿಗರಿಗೆ ಮತದಾರರ ಸಮಸ್ಯೆಗಳಿಗೆ ಸ್ಪಂದಿಸುವಂತಹ ದೊಡ್ಡ ಗುಣವೇ ಇಲ್ವಾ? ಅಷ್ಟೇ ಅಲ್ಲ, ಇವರು ಪ್ರಜಾಪ್ರಭುತ್ವ, ಸಂವಿಧಾನದ ಬಗ್ಗೆ ಬಿಗಿಯೋದು ಬರೀ ಭಾಷಣ ಅನ್ನೋದು ಗೊತ್ತಾಯ್ತು. ಅಲ್ರಿ ಖರ್ಗೆ ಸಾಹೇಬ್ರೆ, ನೀವೇ ಹೇಳಿದ ಹಾಗೆ ನಿಮ್ಮ 40 ಎಕರೆ ಜಮೀನಿಗೂ 4 ಎಕರೆ ಜಮೀನು ಹೊಂದಿರುವಂಥ ರೈತನಿಗೂ ಹೋಲಿಕೆ ಮಾಡೋದು ಎಷ್ಟು ಸರಿ? ಕಲಬುರಗಿಯಲ್ಲಿ ನಿಮ್ಮದೇ ಸ್ವಂತ ಮನೆ ಇದೆ, ಬೆಂಗಳೂರಿನಲ್ಲೂ ಮನೆ ಇದೆ, ಕಲಬುರಗಿಯಲ್ಲಿ ನಿಮ್ಮ ಹೆಸರಿನಲ್ಲಿ ಪೆಟ್ರೋಲ್ ಬಂಕ್ ಇದೆ, ಕೋಟ್ಯಾಂತರ ರೂಪಾಯಿ ಆಸ್ತಿ ಹೊಂದಿದ್ದೀರಿ, ನಿಮ್ಮ ಮಗ ಕೂಡ ಮಿನಿಸ್ಟರ್ ಆಗಿದ್ದಾರೆ, ನಿಮ್ಮದು 100 ಕೋಟಿ ರೂಪಾಯಿ ಆಸ್ತಿ ಇದೆ. ಹೀಗಂತ ಆರೋಪಗಳು ಆಗಾಗ ಕೇಳಿ ಬರ್ತಿವೆ. ಹೀಗಿರುವಾಗ 4 ಎಕರೆ ಜಮೀನು ಹೊಂದಿರೋ ರೈತನೊಬ್ಬ ಬಂದು ಸಮಸ್ಯೆ ಹೇಳ್ಕೊಂಡ್ರೆ ನಿಮಗೆ ಕೋಪ ಯಾಕ್ರಿ ಬರುತ್ತೆ? 4 ಎಕರೆಯಲ್ಲಿ ಎಷ್ಟು ತೊಗರಿ ಬೆಳೆಯಬಹುದು, ಅದರಿಂದ ಎಷ್ಟು ಆದಾಯ ಬರುತ್ತೆ ಅನ್ನೋದು ಕಲಬುರಗಿ ಮಾತ್ರ ಅಲ್ಲ, ನಾಡಿನ ಜನತೆಗೆ ಗೊತ್ತಿದೆ. ಹೀಗಿರುವಾಗ ಕೋಟ್ಯಾಂತರ ರೂಪಾಯಿ ಆಸ್ತಿ ಹೊಂದಿರೋ ನಿಮ್ಮ ಬಳಿ ಬಂದು ಒಬ್ಬ ಯುವ ರೈತ ಸಮಸ್ಯೆ ಹೇಳ್ಕೊಂಡ್ರೆ
ಆತನಿಗೆ ಬೈತೀರಿ ಅಂದರೆ ನೀವೆಂಥ ನಾಯಕ ಸ್ವಾಮಿ? ನಿಮ್ಮಂಥ ಹಿರಿಯ ನಾಯಕರೇ ಇಂಥ ಸೊಕ್ಕಿನ ಮಾತುಗಳನ್ನಾಡಿದರೆ, ಮತದಾರರನ್ನೇ ಬೈದು ಕಳಿಸಿದ್ರೆ ಬೇರೆಯವರ ಕಥೆ ಏನು ಸ್ವಾಮಿ? ನೀವು ಬೇರೆ ಜನಪ್ರತಿನಿಧಿಗಳಿಗೆ ಯಾವ ಸಂದೇಶ ಕೊಡ್ತೀರಿ? ಸ್ವಂತ ನಿಮ್ಮ ಮಗನೇ ನಿಮ್ಮಿಂದ ಯಾವ ರೀತಿಯ ಪಾಠ ಕಲಿಬೇಕು ಹೇಳಿ? ಈ ಹಿರಿ ಖರ್ಗೆ ಅವರ ಸೊಕ್ಕು ದರ್ಪದ ವರ್ತನೆ ಇದೇ ಮೊದಲಲ್ಲ ಬೇಡಿ. ಬಾಯಿಗೆ ಬಂದ ಹಾಗೆ ಮಾತಾಡೋದು, ಬೇರೆಯವರ ಬಗ್ಗೆ ಗೌರವ ಇಲ್ಲದ ರೀತಿ ವರ್ತಿಸೋದು, ವಿವಾದಾತ್ಮಕ ಹೇಳಿಕೆಗಳ ಮೂಲಕ ಸುದ್ದಿಯಲ್ಲಿರೋಕೆ ಪ್ರಯತ್ನ ಮಾಡೋದೇ ಇವರ ಕಾಯಕ ಆಗ್ಬಿಟ್ಟಿದೆ. ಮಹಾಕುಂಭಮೇಳದ ತ್ರಿವೇಣಿ ಸಂಗಮದಲ್ಲಿ ಮಿಂದೆದ್ರೆ ಬಡತನ ಹೋಗುತ್ತಂತ ಕೇಳೋ ಮೂಲಕ ಮಲ್ಲಿಕಾರ್ಜುನ ಖರ್ಗೆ ಅವರು ಕೋಟ್ಯಾಂತರ ಹಿಂದೂಗಳ ಭಕ್ತಿಯನ್ನೇ ಪ್ರಶ್ನೆ ಮಾಡಿದ್ರು. ಅಷ್ಟೇ ಯಾಕೆ, 2024ರ ಲೋಕಸಭಾ ಚುನಾವಣೆ ಹಿನ್ನೆಲೆ ಛತ್ತೀಸ್ಗಢದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಪರ ಪ್ರಚಾರ ಮಾಡೋ ವೇಳೆ ತಮ್ಮ ಪಕ್ಷದ ಅಭ್ಯರ್ಥಿಯನ್ನ ಶಿವನಿಗೆ ಹೋಲಿಸ್ಬಿಟ್ಟಿದ್ರು. ಶಿವಕುಮಾರ್ ದಹರಿಯಾ ಅವರ ಹೆಸರಲ್ಲೇ ಶಿವ ಇದ್ದಾನೆ, ಈ ಶಿವನು ಬಿಜೆಪಿಯ ರಾಮನನ್ನು ಅಂದ್ರೆ ಬಿಜೆಪಿ ಅಭ್ಯರ್ಥಿಯನ್ನ ಸೋಲಿಸ್ತಾನೆ ಅಂತ ಹೇಳಿದ್ರು. ಅಲ್ಲಿಗೆ ತಮ್ಮ ಪಕ್ಷದ ಅಭ್ಯರ್ಥಿಯನ್ನ ಶಿವನಿಗೆ ಹೋಲಿಸೋ ಜೊತೆಗೆ ಕಾಂಗ್ರೆಸ್ ಭಗವಾನ್ ಶ್ರೀರಾಮನ ವಿರೋಧಿ ಅನ್ನೋದನ್ನ ಖರ್ಗೆ ಹೇಳಿದ್ರು. ಜನರ ಮೇಲೆ ಮಾತ್ರ ಅಲ್ಲದೆ ರಾಜ್ಯಸಭೆ ಉಪಸಭಾಪತಿಯವರ ಬಗ್ಗೆಯೂ ಕೆಲ ತಿಂಗಳ ಹಿಂದೆ ಖರ್ಗೆ ಅವರು ಕೆಟ್ಟದಾಗಿ ಮಾತಾಡಿದ್ರು. ನಾವು ಕೂಡ ಹೊಡಿತೀವಿ ಅಂತ ಹೇಳೋ ಮೂಲಕ ಸೊಕ್ಕು ತೋರಿಸಿದ್ರು. ಕೊನೆಗೆ ವಿರೋಧ ವ್ಯಕ್ತವಾದ ಬಳಿಕ ಖರ್ಗೆ ಅವರು ಸ್ಪೀಕರ್ ಬಳಿ ಕ್ಷಮೆ ಕೇಳಿದರು. ಅಷ್ಟರ ಮಟ್ಟಿಗೆ ಖರ್ಗೆ ಸಾಹೇಬ್ರಿಗೆ ಅಹಂಕಾರ, ದರ್ಪ ಸ್ವಲ್ಪ ಜಾಸ್ತಿಯೇ ಇದೆ. ಕಾಂಗ್ರೆಸ್ನಲ್ಲಿ ಮಲ್ಲಿಕಾರ್ಜುನ ಖರ್ಗೆ, RV ದೇಶಪಾಂಡೆ ಅವರಿಗೆ ಮಾತ್ರ ದುರಹಂಕಾರ ಇದೆ ಅನ್ಕೋಬೇಡಿ. ಸೊಕ್ಕು ದರ್ಪದಲ್ಲಿ ಸಿದ್ದರಾಮಯ್ಯನವರನ್ನ ಮೀರಿಸೋ ರಾಜಕಾರಣಿಗಳಂತೂ ಖಂಡಿತ ಇಲ್ಲ. ಕರ್ನಾಟಕದಲ್ಲಿ ಯಾರೂ ಇಲ್ಲ. ಸಿದ್ದರಾಮಯ್ಯನವರು ವೇದಿಕೆ ಮೇಲೆ ಮಾತಾಡುವಾಗ ಕೆಳಗೆ ಕುಳಿತಂತಹ ಜನರು ಏನೂ ಮಾತಾಡಬಾರ್ದು, ಒಂದೂ ಮಾತಾಡಬಾರ್ದು. ಜನರ ಪರಿಸ್ಥಿತಿ ಬಿಡಿ, ವೇದಿಕೆ ಮೇಲೆ ಜಿಲ್ಲಾಧಿಕಾರಿಗೆ ಸಿದ್ದರಾಮಯ್ಯನವರು ಬೈತಾರೆ, ಪೊಲೀಸ್ ಅಧಿಕಾರಿಗಳಿಗೆ ಹೊಡೆಯೋ ಹಾಗೆ ಹೋಗ್ತಾರೆ. ಸದನದಲ್ಲಿ ತಮ್ಮದೇ ಪಕ್ಷದ ಶಾಸಕರು ಕೂಡ ಸಿದ್ದರಾಮಯ್ಯನವರು ಮಾತಾಡುವಾಗ ಮಾತಾಡಬಾರ್ದು, ಒಂದು ಮಾತು ಕೂಡ ಆಡಬಾರ್ದು. ಆಡಿದ್ರೆ ಅಲ್ಲೇ ಸಿದ್ದರಾಮಯ್ಯನವರು ವಾಪಸ್ ಬೈದು ಬಿಡ್ತಾರೆ. ಅಷ್ಟೇ ಯಾಕೆ, ಸಿದ್ದರಾಮಯ್ಯನವರು ಕೂಡ ಸಮಸ್ಯೆ ಹೇಳ್ಕೊಂಡು ಬಂದಿದ್ದಂತಹ ಮಹಿಳೆ ಮೇಲೆಯೇ ಆಕ್ರೋಶ ಹೊರಹಾಕಿದ್ರು, ಮತದಾರರ ಮೇಲೆಯೇ ಕೋಪಗೊಂಡಿದ್ರು. ಇಂಥ ಹತ್ತಾರು ಸಂದರ್ಭಗಳಲ್ಲಿ ಸಿದ್ದರಾಮಯ್ಯನವರು ತಾವೊಬ್ಬ ಜನಸೇವಕ, ಮುಖ್ಯಮಂತ್ರಿ ಅನ್ನೋದನ್ನು ಮರೆತು ಜನರ ಮೇಲೆಯೇ ಕೋಪ ತೋರಿಸಿದ್ದಾರೆ. ಆ ಮೂಲಕ ತಮಗೆ ಜನಸೇವೆಗಿಂತ ಅಹಂಕಾರ, ದರ್ಪ, ಯಾರು ನಮ್ಮನ್ನು ಪ್ರಶ್ನೆ ಮಾಡಬಾರ್ದು ಅನ್ನೋದು ಇವರಿಗೆ ಇಂಪಾರ್ಟೆಂಟ್ ಆಗಿದೆ. ಸಿದ್ದರಾಮಯ್ಯ, ಖರ್ಗೆ, ದೇಶಪಾಂಡೆ ಸೇರಿ ಎಲ್ಲ ಕಾಂಗ್ರೆಸ್ ನಾಯಕರಿಗೆ ಹೇಳೋದು ಇಷ್ಟೇ, ಅಧಿಕಾರ ಇವತ್ತಿರುತ್ತೆ, ನಾಳೆ ಹೋಗುತ್ತೆ. ಇದೇ ಖರ್ಗೆ ಅವರನ್ನ ಕಲಬುರಗಿ ಜನ 2019ರಲ್ಲಿ ಸೋಲಿಸಿದ್ರು. ಸಿದ್ದರಾಮಯ್ಯನವರನ್ನು ಕೂಡ 2018ರಲ್ಲಿ ಪ್ರತಿಪಕ್ಷ ಸ್ಥಾನದಲ್ಲಿ ಕೂರಿಸಿದ್ರು. ಈಗ ಅಧಿಕಾರ ಸಿಕ್ಕಿದೆ ಅಂದ ಮಾತ್ರಕ್ಕೆ ನೀವೇನ್ ದೇವರಲ್ಲ. ಸೊಕ್ಕು, ದರ್ಪ, ಅಹಂಕಾರ ಪ್ರದರ್ಶನ ಮಾಡೋಕೆ ರಾಜ್ಯದ ಜನರು ಬಿಟ್ಟಿಗೆ ಬಿದ್ದಿಲ್ಲ. ಅಧಿಕಾರ ಇದ್ದಾಗ ದರ್ಪ ತೋರಿದ ಇಂದಿರಾ ಗಾಂಧಿ ಅವರನ್ನ ಜನ ಹೇಗೆ ಸೋಲಿಸಿದ್ರು ಅನ್ನೋದು ದೇಶದ ಜನಕ್ಕೆ ಗೊತ್ತಿದೆ. ರಾಜ್ಯದ ಅಭಿವೃದ್ಧಿಯನ್ನಂತೂ ನೀವು ಹಳ್ಳ ಹಿಡಿಸಿದಿರಿ. ಕನಿಷ್ಠ ಪಕ್ಷ ನಿಮ್ಮ ಅಹಂಕಾರವನ್ನಾದರೂ ಕಂಟ್ರೋಲ್ನಲ್ಲಿ ಇಟ್ಕೊಳ್ಳಿ. ಇಲ್ಲ ಜನ ಸಿಡ್ದಿದ್ರೆ ಏನಾಗುತ್ತೆ ಅಂತ ನೋಡ್ತಾ ಇರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.